ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ಆನಂದ್ ಗೌತಮ್ ದಿವಾನ್ ಹತ್ರ ಹೇಳ್ತಿರ್ತಾನೆ, ಯಾರೋ ಕಳ್ಳ ಬಂದಿದ್ದರೆ ಸಾಮಾನೆಲ್ಲ ಎತ್ಕೊಂಡು ಹೋಗಿರ್ಬೋದು, ಆದರೆ ಅವನು ಆ ಥರ ಮಾಡಲಿಲ್ಲ. ಯಾರೋ ಬೇಕಂತಲೇ ಈ ಥರ ಆಫ್ ಮಾಡೋಕ್ಕಂತೆ ಬಂದಿದ್ದಾರೆ. ಯಾರೋ ಅದಲ್ಲದೆ ಆ ಡಿಸ್ಕ್ CCTV ಇಟ್ಕೊಂಡೋಗಿದ್ದಾರೆ. ಬೇಕಂತಲೇ ನಾವು ಯಾರು ಅಂತ ಗೊತ್ತಾಗಬಾರ್ದಂತ ಮಾಡಿದ್ದಾರೆ. ಇದು ನನಗೆ ಡೌಟು ರಾಜೇಂದ್ರ ಭೂಪತಿ ಮಾಡಿದ್ದು ಅಂತ ಗೌತಮ್ ಹತ್ರ ಹೇಳ್ಬೇಕಾದ್ರೆ ಗೌತಮ್ ಕಾಲ್ ಮಾಡ್ತಾನೆ ರಾಜೇಂದ್ರ ಭೂಪತಿಗೆ. ರಾಜೇಂದ್ರ ಭೂಪತಿಗೆ ಹೇಳ್ತೇನೆ, ನೋಡು, ನೀವು ನಮ್ಮ ಮನೆಯವರ ತಂಟೆಗೆ ಬರಬೇಡ, ನೀನು ಏನಿದ್ರು ನನ್ನ ಜೊತೆ ನೇರವಾಗಿ ಹೋರಾಡ ಅಂತ ಹೇಳಬೇಕಾದ್ರೆ, ನಾನು ನಿನಗೇನು ಮಾಡಿದ್ದೇನೆ ಅಂತ ಹೇಳಬೇಕಾದ್ರೆ, ನೀನು ಪುಟಿ ರೌಡಿಗಳನ್ನು ಕಳಿಸಿ ನಮ್ಮ ಮನೆಯವರಿಗೆಲ್ಲ ಎದುರಿಸಲು ಬಂದಿದ್ದಾರೆ ಅಂತ ಹೇಳಬೇಕಾದ್ರೆ, ಅದು ಯಾರು ಗಾಂಜಿ ಬೀಜಿಗಳು ಬಂದಿರಬೇಕು. ನಾನು ಯಾರನ್ನೂ ಸಹ ಕಳಿಸಲಿಲ್ಲ. ನಾನು ಕಳಿಸಿದರೆ ಏನಾದರೂ ಮಾಡಿದರೆ ನೇರವಾಗಿ ಮಾಡ್ತೇನೆ, ನಂತರ ನಿನಗೆ ಕಾಲ್ ಮಾಡ್ತೇನೆ, ನಾನು ಆ ಥರ ಮಾಡಲ್ಲ ಅಂತ ಹೇಳ್ತಾನೆ. ಭೂಪತಿ ಹೇಳ್ತಾನೆ, ಪರವಾಗಿಲ್ಲ, ನಿನಗೆ ನನ್ನ ಮೇಲೆ ಭಯ ಇದೆ ಅಂತ ಈಗ ಗೊತ್ತಾಯಿತು. ವೆಲ್ ಡನ್ ಬಾಯ್, ನನಗೆ ನಾನೇ ಹೇಳ್ತೇನೆ. ಆದರೂ ಏನು ಮಾಡೋದು, ನನಗೆ ಈಗ ಇರುವುದು ಒಂದೇ ಕೈ. ನಾನೀಗ ಒಂದು ಕೈಯಲ್ಲಿ ಫೋನಲ್ಲಿ ಮಾತಾಡ್ತಿದ್ದೇನೆ. ನನ್ನ ಈ ಪರಿಸ್ಥಿತಿಗೆ ನಿನ್ನ ಅಪ್ಪ ಮತ್ತು ನೀನೇ ಕಾರಣ. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ, ಬುಗುರಿ ಆಡಿಸಿದಾಗೆ ಆಡಿಸ್ತೇನೆ. ಯಾಕೆಂದರೆ ಒಂದು ಕೈಯಲ್ಲಿ ಕ್ರಿಕೆಟ್ ಆಡದಿದ್ದರೂ ಪರವಾಗಿಲ್ಲ, ಬುಗುರಿ, ಕ್ಯಾರಮ್, ಚದುರಂಗ ಆಡಿಸ್ಬೋದು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆನಂದ್ ಕೇಳ್ತಾನೆ, ಏನಂತೆ ಅವನೇ ಮಾಡಿದ್ದಂತ ಕೇಳಬೇಕಾದ್ರೆ, ಇಲ್ಲ ಅವನು ಮಾಡಲಿಲ್ವಂತೆ ಅಂತ ಹೇಳಬೇಕಾದ್ರೆ, ಇಲ್ಲ ಅವನು ಸುಳ್ಳು ಹೇಳ್ತಿದ್ದಾನೆ, 100% ಅವನೇ ಮಾಡಿದ್ದು. ಯಾಕೆಂದರೆ ಕಳ್ಳ ಯಾವತ್ತು ನಾನು ತಪ್ಪು ಮಾಡಿದ್ದೇನಂತ ಒಪ್ಕೊಳ್ಳಲ್ಲ, ಸ್ವಲ್ಪ ನೀನು ಜಾಗ್ರತೆಯಾಗಿರುವ ಅಂತ ಅವನಿಗೆ ಹೇಳ್ತಾನೆ. ಗೌತಮ್ ಅವನ ಮಾವನನ್ನು ಕರೆದು, ನಾನು ಮೊನ್ನೆ ನಿಮಗೊಂದು ದಾವಣಗೆರೆದು ಡಾಕ್ಯುಮೆಂಟ್ ಕೊಟ್ಟಿದ್ದೇನಲ್ವ, ಅದು ನನಗೆ ಬೇಕೀಗ, ರಿಜಿಸ್ಟ್ರೇಷನ್ ಇದೆ ಅಂತ ಹೇಳಬೇಕಾದ್ರೆ, ಅದು ನನ್ನಲ್ಲಿಲ್ಲ, ನಾನು ನಿಮ್ಮ ಹತ್ರ ಕೊಟ್ಟದಲ್ಲ ಅಂತ ಹೇಳಬೇಕಾದ್ರೆ, ಅದು ಪ್ರಾಪರ್ಟಿ ಅಲ್ವಾ, ಸೇಫ್ಟಿ ಆಗಿರಲಿ ಅಂತ ಸಿಸ್ಟರ್ ಕೈಯಲ್ಲಿ ಕೊಟ್ಟಿದ್ದೇನಂತ ಹೇಳ್ತಾರೆ. ನಂತರ ಆ ಲಾಕರ್ ಸಹ ನನ್ನ ಹತ್ರ ಇಲ್ಲ ಅಂತ ಹೇಳಬೇಕಾದ್ರೆ, ಎಲ್ಲಿದೆ ಅಂತ ಹೇಳ್ತಾನೆ. ಅದು ನನ್ನ ಸಿಸ್ಟರ್ ಕೈಯಲ್ಲಿದೆ, ಸಿಸ್ಟರ್ ಸಹ ಮನೆಯಲ್ಲಿಲ್ಲ, ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ದಿವಾನ ಹೇಳ್ತಾನೆ, ಹಾಗಾದರೆ ಅಮ್ಮನಿಗೆ ಕಾಲ್ ಮಾಡಿ ಬೇಗ ಬರಲಿಕ್ಕೆ ಹೇಳಿ ಅಂತ ಹೇಳ್ತಾನೆ. ಮಾರುತಿ ಯೋಚನೆ ಮಾಡ್ತಿರ್ತಾನೆ, ಈಗ ಸಿಸ್ಟರ್ ಏನಾದರೂ ಬಂದರೆ ತಲೆಗೆ ಬೇರೆ ಬ್ಯಾಂಡೇಜ್ ಇದೆ, ಡೌಟ್ ಬರುತ್ತೆ ಭೂಮಿಕನಿಗೆ, ಏನು ಮಾಡುವುದಂತೆ ಗೊತ್ತಾಗದೆ ಕಾಲ್ ಮಾಡಿದಾಗ ಶಕುಂತಲ ರಿಸೀವ್ ಮಾಡ್ತಾಳೆ. ಏಕೆ ಅಂತ ಕೇಳಿದಾಗ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಬೇಕಾದ್ರೆ, ಭೂಮಿಗೆ ಏನಾದರೂ ಆಯ್ತಾ ಕೇಳಬೇಕಾದ್ರೆ, ಅಲ್ಲ ಅಂತ ಹೇಳ್ತಾನೆ. ಮತ್ತೆ ಏನು ಅಂತ ಹೇಳ್ಬೇಕಾದ್ರೆ ಫೋನ್ ತಗೊಳ್ತಾನೆ. ಅಮ್ಮ ಎಲ್ಲಿದ್ದೀರಾ ಅಂತ ಹೇಳ್ಬೇಕಾದ್ರೆ, ನಾನು ಹೊರಗೆ ಹೋಗಿದ್ದೆ, ನನ್ನ ಫ್ರೆಂಡ್ ತುಂಬ ಕಷ್ಟದಲ್ಲಿದ್ದಾಳೆ ಅಂತ ಹೇಳಿದ್ದಾಳೆ, ಅದಕ್ಕೆ ಅವಳಿಗೆ ಸಹಾಯ ಮಾಡಲು ಹೋದೆ ಅಂತ ಹೇಳ್ಬೇಕು. ಅಮ್ಮ ನೀವೀಗ ಆದಷ್ಟು ಬೇಗ ಬರ್ಬೋದಾ, ಯಾಕೆಂದರೆ ನನಗೊಂದು ಇವತ್ತು ರಿಜಿಸ್ಟ್ರೇಷನ್ ಇದೆ, ದಾವಣಗೆರೆ ಸೈಟ್ ಇದ್ದು ಅದರ ಪ್ರಾಪರ್ಟಿ ನಿಮ್ಮ ಲಾಕರಲ್ಲಿದೆ, ಬೇಗ ಬನ್ನಿ ಅಂತ ಹೇಳಬೇಕಾದ್ರೆ ಶಕುಂತಲನಿಗೆ ಶಾಕ್ ಆಗುತ್ತೆ, ಏನು ಮಾಡುವುದಂತ ಗೊತ್ತಾಗೋದಿಲ್ಲ. ನಂತರ ಗೌತಮ್ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಭೂಮಿ ಒಬ್ಬಳೇ ಕುಳಿತಿರ್ಬೇಕಾದ್ರೆ ಸುಧಾ ಬಂದು, ಅಣ್ಣ ಹೇಗಿದ್ದಾರೆ, ಇನ್ನೂ ಸಹ ಅಮ್ಮನ ಚಿಂತೆಯಲ್ಲೇ ಇದ್ದಾರಾ ಅಂತ ಕೇಳಬೇಕಾದ್ರೆ, ಹೌದು ಅಂತ ಭೂಮಿಕಾ ಹೇಳ್ತಾಳೆ. ಯಾಕೆಂದರೆ ಅವರನ್ನು ಕಳೆದುಕೊಂಡಿರುವಾಗ ಅವರು ತುಂಬ ನೋವಲ್ಲಿ ಇದ್ದರು, ಆ ನೋವು ಏನಂತ ಅವರಿಗೆ ಗೊತ್ತು, ಅವರಿಗೀಗ ತುಂಬ ಭಯವಾಗುತ್ತೆ ಅಂತ ಹೇಳಿದಾಗ ಸುಧಾ, ಹೌದು, ತಾಯಿ ಮಕ್ಕಳ ಪ್ರೀತಿಯೇ ಅಂಥದ್ದು, ಅಮ್ಮನ ಪ್ರೀತಿಯ ಹೇಗೆ ಅಂದರೆ ಕಲೆಬೆರಕೆ ಇಲ್ಲದ ಪ್ರೀತಿ, ಸ್ವಾರ್ಥವಿಲ್ಲದ ನಿಸ್ವಾರ್ಥ ಸೇವೆ. ತಾಯಾದವಳು ಬೇರೆಯವರಿಗೆ ಏನೇ ಆಗಿರ್ಬೋದು, ಆದರೆ ಮಕ್ಕಳಿಗೆ ಕೊಡುವ ಪ್ರೀತಿ, ಬೈದ್ರು ಹೊಡೆದ್ರು ಅದರಲ್ಲಿ ತುಂಬ ಪ್ರೀತಿ ಇರುತ್ತೆ. ಅಂಥ ಮಹತ್ವವಾದ ಪ್ರೀತಿ ತಾಯಿದ್ದು. ಎಷ್ಟೇ ನೋವಾದರೂ ತನ್ನ ಮಕ್ಕಳಿಗೆ ಏನಾಗಬಾರದು ಎಂದು ಬಯಸುವ ಏಕೈಕ ವ್ಯಕ್ತಿ ಎಂದರೆ ಅದು ಅಮ್ಮ ಮಾತ್ರ ಹೇಳ್ತಾಳೆ. ಹೌದು, ಮಕ್ಕಳ ಅಂತ ಬಂದರೆ ತಾಯಿಯಾದವಳು ದೇವರಾಗಿ ಬಿಡ್ತಾಳೆ ಅಂತ ಹೇಳ್ತಾಳೆ. ತಾಯಿಯ ಹೊಟ್ಟೆಯಿಂದ ಮಗು ಹುಟ್ಟಿದ ತಕ್ಷಣ ತಾಯಿ ಮತ್ತು ಮಗುವಿನ ಕರುಳಬಳ್ಳಿಯನ್ನು ಕಡಿದು ಬಿಡ್ತಾರೆ. ಅದಕ್ಕಿಂತ ಮಿಗಿಲಾದ ಕರುಳಬಳ್ಳಿ ಕಣ್ಣಿಗೆ ಕಾಣದ್ದು ದೇವರಲ್ಲಿ ಇದೆ. ಅಂಥ ಪ್ರೀತಿ ಅಮ್ಮಂದು ಅಂತ ಅಮ್ಮನ ಮಹತ್ವದ ಬಗ್ಗೆ ಇಬ್ಬರೂ ಸಹ ತುಂಬ ಪ್ರೀತಿಯಿಂದ ವಿವರಿಸುತ್ತಾರೆ. ಅಮ್ಮ ಮಕ್ಕಳ ಸಂಬಂಧ ತುಂಬ ಗಟ್ಟಿಯಾದ ಸಂಬಂಧ.
ಕೊನೆ ತನಕ ಇರುತ್ತೆ. ಯಾರೇನೇ ಮಾಡಿದ್ರು ಆ ಸಂಬಂಧ ಮುರಿಯಲ್ಲ ಅಂತ ಹೇಳ್ಬೇಕಾದ್ರೆ ಸುಧಾ ಹೇಳ್ತಾಳೆ, ನಾನೇ ಇದ್ದೀನಲ್ವ, ನನ್ನ ಪರಿಸ್ಥಿತಿಯನ್ನು ನೋಡಿ ನಾನೇ ಅಂದ್ಕೊಳ್ತಾ ಇದ್ದೆ, ಯಾಕಾದರೂ ದೇವರು ನನಗೆ ಈ ಥರ ಕಷ್ಟ ಕೊಟ್ಟಿದ್ದಾನೆ, ಹೇಗೆ ನಿಭಾಯಿಸುವುದು. ಕೆಲವೊಂದು ಸಲ ನಾನು ಕೆಲಸ ಮಾಡಿಕೊಂಡು ಮನೆಗೆ ಬರಬೇಕಾದ್ರೆ ನನಗೆ ತುಂಬ ನೋವಾಗ್ತಿತ್ತು, ಕಷ್ಟ ಆಗ್ತಿತ್ತು. ಆದರೆ ಲಚ್ಚಿ ಎದುರಿಗೆ ಬರಬೇಕಾದ್ರೆ ನನ್ನ ಆ ನೋವೆಲ್ಲ ಮರ್ತೋಗ್ತಿತ್ತು ಅಂತ ಭೂಮಿಯಲ್ಲಿ ಹೇಳ್ತಾಳೆ. ನೋವೆಲ್ಲ ಮಾಯವಾಗ್ತಿತ್ತು, ನನ್ನ ಮುಖದಲ್ಲಿ ನಗು ಬರ್ತಿತ್ತು. ಲಚ್ಚಿ ನನ್ನ ಮಗಳಲ್ಲತ್ತಿಗೆ ನನ್ನ ವರ, ನಾನಂತಲ್ಲ ಎಲ್ಲ ಮಕ್ಕಳು ಎಲ್ಲ ತಾಯಿಗೂ ಅದೇ ರೀತಿ ಅಂತ ಹೇಳ್ತಾಳೆ. ಸುಧಾ ಹೇಳ್ತಾಳೆ, ಮಕ್ಕಳು ಹೂವಿದ್ದಾಗೆ, ಮಳೆ ಇದ್ದಾಗೆ, ಸಕ್ಕರೆ ಪಾಕ ಇದ್ದಾಗೆ, ಏನೇನೋ ಮಕ್ಕಳ ಬಗ್ಗೆ ಮಗುವಿನ ಬಗ್ಗೆ ತುಂಬ ಖುಷಿಯಿಂದ ಹೇಳ್ತಾ, ಖುಷಿಯನ್ನು ನಾವೇ ಅನುಭವಿಸಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಭೂಮಿ ಕೂಡ ಯೋಚನೆಯಲ್ಲಿ ಮುಳುಗ್ತಾಳೆ. ಅಷ್ಟು ಸುಂದರಮಯವಾಗಿರುತ್ತಾ ಅಂತ ಯೋಚನೆಯಲ್ಲಿ ಮುಳುಗಿರಬೇಕಾದ್ರೆ ಸುಧಾ, ಏನು ಯೋಚನೆಯಲ್ಲಿದ್ದೀರ ಅತ್ತಿಗೆ ಅಂತ ಹೇಳ್ತಾಳೆ. ಇಲ್ಲೇನಿಲ್ಲ ಅಂತ ಹೇಳ್ಬೇಕಾದ್ರೆ ನಾನು ನಿಮಗೆ ಈಗ ಬಿಸಿ ಬಿಸಿ ಕಾಫಿ ಮಾಡಿ ತರ್ತೇನೆ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ. ಹಾಲಲ್ಲಿ ಅಜ್ಜಿ ಮತ್ತು ಗೌತಮ್ ಕಾಫಿ ಕುಡಿತಿರ್ಬೇಕಾದ್ರೆ ಮಾರುತಿ ಪಾಸ್ ಆಗೋದನ್ನು ನೋಡಿ ಗೌತಮ್ ಅವನನ್ನು ಕರೆದಾಗ ಅವನಿಗೆ ಕೇಳುವುದಿಲ್ಲ, ಸೀದಾ ಹೋಗ್ತಾ ಇರ್ತಾನೆ. ಅದಕ್ಕೆ ಅಜ್ಜಿ ದಂಡ ಬಿಂಡ ಅಂತ ಹೇಳಿದಾಗ ನಮ್ಮಮ್ಮ ಕರೆದ್ರಂತ ಹೇಳ್ಬೇಕಾದ್ರೆ, ನಾನು ಕರೆದಿಲ್ಲ, ಗುಂಡು ಕರೆದದ್ದು ನೋಡು, ಇವನಿಗೆ ದಂಡಪಿಂಡ ಅಂತ ಹೇಳಿದರೆ ಗೊತ್ತಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಕೇಳ್ತಾನೆ, ನೀವು ಅಮ್ಮನಿಗೆ ಕಾಲ್ ಮಾಡಿದ್ರಂತ ಹೇಳ್ಬೇಕಾದ್ರೆ, ಕಾಲ್ ಮಾಡಿದ್ದೇನೆ, ಬರ್ತೇನಂತ ಹೇಳಿದಾಳೆ, ಆನ್ ದ ವೇ ಇರಬೇಕು, ನಿಲ್ಲು ನಾನೊಂದು ಸಲ ಕಾಲ್ ಮಾಡ್ತೇನೆ ಅಂತೇಳಿ ಕಾಲ್ ಮಾಡಲು ಹೊರಗೆ ಬರ್ತಾನೆ. ಶಕುಂತಲಾ ಸಹ ಮನೆಗೆ ವಾಪಸ್ ಬರ್ತಾಳೆ. ಕಾರಿನಿಂದ ಇಳಿದ ನಂತರ ನಾನೀಗ ಏನು ಮಾಡಲಿ, ಎಲ್ಲಿಗೆ ಹೋಗಲಿ, ಗೌತಮ್ ವಿಚಾರಿಸಿದಾಗ ಬ್ಯಾಂಡೇಜ್ ಏನು ಎಲ್ಲಿ ಅಂತ ಯೋಚಿಸ್ತಾ ತಡವರಿಸ್ತಾ ಇರ್ತಾಳೆ. ಕಾಲ್ ಮಾಡಿ ಎಲ್ಲಿದೆ ಸಿಸ್ಟರ್ ಅಂತ ಹೇಳ್ಬೇಕಾದ್ರೆ ಶಕುಂತಲೆ ಹೇಳ್ತಾಳೆ, ಇವನೇನು ಅಂಟು ಥರ ಬಿಡ್ತಾನೆ ಇಲ್ಲ ಅಂತ. ಮಾರುತಿ ಅಂತರ ಹೇಳ್ಬೇಕಾದ್ರೆ, ಹೌದು ಅವನು ಬಿಡ್ತಾ ಇಲ್ಲ, ಈಗ ಏನು ಮಾಡೋದಂತ ಕೇಳ್ತಾನೆ. ಸಿಸ್ಟರ್, ನಿನ್ನ ತಲೆ ಮೇಲೆ ಬೇರೆ ಬ್ಯಾಂಡೇಜ್ ಇದೆ, ಏನೋ ಆಗಿದೆ ಅಂತ ಗೌತಮ್ಗೆ ಗೊತ್ತಾಗ್ತದೆ. ಅವನು ಕೇಳುವ ಪ್ರಶ್ನೆಗೆ ನೀನು ಯಾವ ರೀತಿ ಉತ್ತರ ಕೊಡ್ತೀಯಾ, ಅವನಿಗೆ ಗೊತ್ತೇ ಆಗುತ್ತೆ, ಡೌಟ್ ಬರುತ್ತೆ, ನೀನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತೀಯಾ ಅಂತ ಮಾರುತಿ ಹೇಳ್ತಾನೆ. ಅಂತಲ ಹೇಳ್ತಾಳೆ, ಏನಾದರೂ ಒಂದು ಕತೆ ಕಟ್ಟಬೇಕಲ್ಲ, ನೀನು ಫೋನ್ ಇಡು ಅಂತ ಕಾಲ್ ಕಟ್ ಮಾಡ್ತಾಳೆ. ಮಾರುತಿ ಯೋಚನೆ ಮಾಡ್ತಾನೆ, ಇವತ್ತೇನು ಕತೆ ಕಟ್ತಾಳೋ, ಇವತ್ತು ನಮ್ಮದು ಗ್ರಾಚಾರ ಕೆಟ್ಟಂಗೆ ಅಂತ ಯೋಚನೆ ಮಾಡ್ತಾನೆ. ಇತ್ತ ಶಕುಂತಲಾ ಸಹ ಮನೆಯೊಳಗೆ ಬರುತ್ತಾಳೆ. ಭೂಮಿ ಸಹ ಶಕುಂತಲಾ ಬರುವುದನ್ನು ನೋಡಿ ನಿನ್ನೆ ರಾತ್ರಿ ನಡೆದ ಘಟನೆಯನ್ನೆಲ್ಲ ನೆನಪು ಮಾಡ್ತಾ ಇರ್ತಾಳೆ. ಶಕುಂತಲನಿಗೆ ಭೂಮಿಯನ್ನು ನೋಡಿ ಶಾಕ್ ಆಗುತ್ತೆ. ಜೀವ ರಾಜೇಂದ್ರ ಭೂಪತಿ ಮನೆಗೆ ಹೋಗಿ ಅವನು ಮಾಡಿದ ಪ್ರೆಸೆಂಟೇಷನನ್ನು ತೋರಿಸುತ್ತಾನೆ. ಆಗ ಭೂಪತಿ ಹೇಳ್ತಾನೆ, ನನಗೆ ನಿನ್ನ ಈ ಪ್ರೆಸೆಂಟೇಷನ್ನು ತುಂಬ ಇಷ್ಟ ಆಯಿತು, ನಿನ್ನ ಈ ಪ್ರಾಜೆಕ್ಟನ್ನು ನಾನು ಮೆಚ್ಚಿದೆ ಅಂತ ಹೇಳ್ತಾನೆ. ಇಲ್ಲ, ನನಗೆ ಇನ್ನೂ ಪ್ರೀತಿ ಹೆಚ್ಚಾಗಿದೆ, ನಿನ್ನ ಈ ಪ್ರಾಜೆಕ್ಟಿಗೆ ನಾನು ಇನ್ವೆಸ್ಟ್ ಮಾಡ್ತೇನೆ, ನಿನ್ನ ಈ ಪ್ರಾಜೆಕ್ಟನ್ನು ನೀನು ರೆಡಿ ಮಾಡು ಅಂತ ಹೇಳಿದಾಗ ಜೀವನಿಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾನೆ. ಭೂಪತಿ ಹೇಳ್ತಾನೆ, ನೀನು ಇನ್ನಷ್ಟು ಪ್ರಮೋಷನ್ಗಳನ್ನು ಮಾಡ್ತಾ ಇರಬೇಕು, ಒಳ್ಳೆ ರೀತಿಯ ಮಾರ್ಕೆಟಿಂಗ್ ಮಾಡಬೇಕು, ನೀನು ಪ್ರಮೋಷನ್ ಮಾಡಬೇಕಾದ್ರೆ ಯಾರನ್ನಾದರೂ ಸೆಲೆಬ್ರಿಟಿಯನ್ನು ಇಟ್ಕೊಂಡು ಪ್ರಮೋಷನ್ ಮಾಡು, ಇನ್ನೂ ಎತ್ತರಕ್ಕೆ ನೀನು ಬೆಳಿಬೇಕು, ಅದನ್ನು ನೋಡಿ ನಾನು ಖುಷಿ ಮಾಡಬೇಕು, ಎಲ್ಲರ ಬಾಯಲ್ಲಿ ನಿನ್ನ ಕಂಪನಿ ಹೆಸರೇ ಇಡಬೇಕು ಅಂತ ಹೇಳ್ತಾನೆ. ನೀವು ಹೇಳಿದ ಹಾಗೆಯೇ ನಾನು ಮಾಡ್ತೇನೆ, ಈ ಯೂತ್ ತುಂಬ ಒಳ್ಳೆಯದಿದೆ, ಅವರನ್ನು ಹೇಗಾದರೂ ಮಾಡಿ ಇಂಪ್ರೆಸ್ ಮಾಡಿ ನಾನು ನನ್ನ ಕಂಪನಿ ಹೆಸರನ್ನು ಎತ್ತರಕ್ಕೆ ತಂದು ನಿಲ್ಲಿಸ್ತೇನೆ ಅಂತ ಹೇಳ್ತಾನೆ. ನೀವು ನನಗೆ ಗಾಡ್ ಫಾದರ್ ಅಲ್ಲ, ಗಾಡ್ ಫಾದರ್ಗಿಂತಲೂ ಹೆಚ್ಚು ನೀವು ನನ್ನ ಗಾಡ್ ಅಂತ ಹೇಳ್ಬೇಕಾದ್ರೆ ಭೂಪತಿ ಹೇಳ್ತಾನೆ, ಇಲ್ಲಿ ಬಿಡಪ್ಪ, ಆ ಥರ ಎಲ್ಲ ಮಾತಾಡಬೇಡ ಅಂತ ಹೇಳ್ತಾನೆ. ನೀನು ನನ್ನನ್ನು ಆ ಎತ್ತರಕ್ಕೆ ಹೇಳ್ತಿದ್ದೀಯ ಗಾಡ್ ಅಂತ, ನಾನು ಗಾಡ್ ಅಲ್ಲ ನಾಯಿ ಅಂತ ಹೇಳ್ಬೇಕಾದ್ರೆ ನೀವು ಆ ಥರ ಎಲ್ಲ ಹೇಳ್ಬೇಡಿ ಸರ್. ಆಗ ಭೂಪತಿ ಹೇಳ್ತಾನೆ, ನಾಯಿ ಅಷ್ಟೇ ನಿಯತ್ತಾಗಿರುವ ಮನುಷ್ಯ ನಾನು ಅಂತ ಹೇಳ್ತಾನೆ. ಆದರೆ ನನಗೆ ನಿಯತ್ತು ಯಾರಾದರೂ ತಪ್ಪಿದರೆ ಅವರಿಗೆ ಕಚ್ಚಕ್ಕೂ ಸಹ ಗೊತ್ತು, ನೀನು ನನಗೆ ನಿಯತ್ತಾಗಿರ್ಬೇಕಂತ ಹೇಳ್ಬೇಕಾದ್ರೆ
ಜೀವ ಹೇಳ್ತಾನೆ, ನಾನು ಯಾವಾಗಲೂ ನಿಮಗೆ ನಿಯತ್ತಾಗೇ ಇರ್ತೇನೆ. ಸರ್, ಈ ಇನ್ವೆಸ್ಟ್ ಎಲ್ಲ ನೀವೇ ಮಾಡ್ತೀರ ಒಬ್ಬರೇ ಅಂತ ಹೇಳಬೇಕಾದ್ರೆ, ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಜೀವನಿಗೆ ಹೇಳ್ತಾನೆ. ನಿಮಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಬೇಕಾದ್ರೆ, ನನ್ನ ಎಲ್ಲ ಖರ್ಚೆಲ್ಲ ಮನೆಗೆ ಆಗಿದೆ ಅಂತ ಹೇಳ್ತಾನೆ. ಆಗ ಭೂಪತಿ, ನಾನು ನಿನ್ನ ಹತ್ರ ಏನು ಸೆಕ್ಯೂರಿಟಿ ಕೇಳಿದ್ನ, ನೀನು ಏನು ವರಿ ಮಾಡಬೇಡ, ಎಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತೇಳಿ ಅಲ್ಲಿಂದ ಹೊರಡ್ತಾನೆ. ಹೋದ ನಂತರ ಭೂಪತಿ ಖುಷಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಇನ್ನು ಮುಂದೆಯಿಂದ ಇವನೇ ನನಗೆ ಗಾಳ ಅಂತ ಅಂದ್ಕೊಳ್ತಾ ಇರ್ತಾನೆ, ಇವನನ್ನು ಮಾತ್ರ ಬಿಡಬಾರ್ದು ಅಂತ ಹೇಳ್ತಾನೆ. ಕುಂತಲ ಯೋಚನೆ ಮಾಡ್ತಾ ಇರ್ತಾಳೆ, ಬಂದ್ಲಲ್ಲ ನನ್ನ ಪಾಲಿನ ಸಾನೆ, ಇನ್ನು ಏನು ಹೇಳುದು ಅಂತ ಯೋಚನೆಯಲ್ಲಿ ಮುಳುಗ್ತಾಳೆ. ಶಕುಂತಲನನ್ನು ಗೌತಮ್ ನೋಡಿ ಭಯದಿಂದ, ಅಮ್ಮ ಏನಾಯಿತು, ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಬೇಕಾದ್ರೆ ಎಲ್ಲರೂ ಓಡಿ ಅವಳ ಪಕ್ಕ ಬರ್ತಾರೆ. ಮಾರುತಿ ಸಹ ಪ್ರಶ್ನಿಸುತ್ತಾನೆ ನಾಟಕೀಯವಾಗಿ, ಏನು ಸಿಸ್ಟರ್ ಇದೆಲ್ಲ ಹೇಗೆ ಆಯಿತು ಅಂತ. ಅವಾಗಿ ಕೈಯನ್ನು ಸಹ ಮೇಲೆ ಎತ್ತಿದಾಗ ಕೈಯ ಮೇಲೆ ಬ್ಯಾಂಡೇಜ್ ಇರುವುದನ್ನು ನೋಡಿ ಗೌತಮಿಗೆ ತುಂಬ ಭಯ ಆಯಿತು. ಮಾರುತಿ ಸ್ಮೈಲ್ ಕೊಡ್ತಾ ಇರ್ತಾನೆ, ಏನೋ ಒಂದು ಸಿಸ್ಟರ್ ಮಾಡಿದಾಳೆ ಅಂತ. ಆಗ ಗೌತಮ್ ಹೇಗೆ ಆಯಿತು ಹೇಳಮ್ಮ ಅಂತ ಹೇಳಬೇಕಾದ್ರೆ, ಪರವಾಗಿಲ್ಲ, ನನ್ನ ಫ್ರೆಂಡಿದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ಅಂತ ಗೌತಮ್ ಹತ್ರ ಹೇಳ್ತಾಳೆ. ಯೋಚನೆ ಮಾಡ್ತಾ ಇರ್ತಾಳೆ, ಅತ್ತೆಗೂ ತಲೆಗೆ ಪೆಟ್ಟಾಗಿದೆ, ತುಂಬ ನೋಯ್ತಿದೆ ಅಂತ ಕೇಳಬೇಕಾದ್ರೆ, ಮತ್ತೆ ನೋವಾಗುವುದಿಲ್ವಾ ಅಂತ ಕೇಳಿದಾಗ ಗೌತಮ್, ನೀವು ನಿಮ್ಮ ಫ್ರೆಂಡಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಹೋಗಿ ನಿಮಗೆ ಈ ಥರ ಹೇಗೆ ಆಯ್ತು ಅಂತ ಹೇಳಬೇಕಾದ್ರೆ, ಅದು ಅವರ ಮಕ್ಕಳ ವಿಷಯದಲ್ಲಿ ಪ್ರಾಪರ್ಟಿ ವಿಷಯದಕ್ಕೆ ಹೋಗಬೇಕಾದ್ರೆ ಈ ಥರ ಆಯಿತು ಅಂತ ಹೇಳ್ತಾಳೆ. ನಿಮ್ಮ ಫ್ರೆಂಡ್ ಅಂತ ಕೇಳಬೇಕಾದ್ರೆ, ಅದು ಸುಮತಿ ಅಂತ ಹೇಳಬೇಕಾದ್ರೆ ಗೌತಮ್ ಹೇಳ್ತಾನೆ, ಸುಮತಿ ಆಂಟಿಗಿರುವುದು ಒಬ್ಬನೇ ಮಗ ಅಲ್ವಾ ಅಂತ ಹೇಳಬೇಕಾದ್ರೆ ಶಕುಂತಲನಿಗೆ ಶಾಕ್ ಆಗುತ್ತೆ. ಸುಮತಿಗೆ ಸ್ವಂತ ಮಗ ಒಬ್ಬನೇ, ಅವಳು ಒಬ್ಬ ತಂಗಿ ಮಗನನ್ನು ಸಹ ಸಾಕೊಂಡಿದ್ಲಲ್ಲ, ಅವರಿಬ್ಬರ ನಡುವೆ ಈ ಥರ ಜಗಳ ಆಯಿತು ಅಂತ ಸುಳ್ಳು ಹೇಳ್ತಾಳೆ. ಜಗಳವನ್ನು ಬಿಡಿಸಲಿಕ್ಕೆ ಹೋಗಿ ನಿಮಗೆ ಏಟಾಯ್ತಲ್ಲ, ನಿಲ್ಲಿ ಅಮ್ಮ, ಮಾಡ್ತೇನೆ, ಅವರಿಗೆ ಕಾಲ್ ಮಾಡಿ ವಿಚಾರಿಸ್ತೇನೆ ಯಾಕೆ ಈ ಥರ ಮಾಡಿದ್ದೀರಂತ ಫೋನ್ ಮಾಡಲು ಮುಂದಾದಾಗ ಶಕುಂತಲನಿಗೆ ಭಯ ಆಗುತ್ತೆ. ಶಕುಂತಲ ತಡವರಿಸುತ್ತಾ, ಗೌತಮ್ ಬೇಡ, ಅವರಿಂದೇನೂ ಆಗಲಿಲ್ಲ, ನಾನು ಅರ್ಜೆಂಟಲ್ಲಿ ಇಲ್ಲಿಂದ ಹೋಗಬೇಕಾದ್ರೆ ಅವರ ಮನೆಯಿಂದ ಕಾರ್ ಇಳಿಸಬೇಕಾದ್ರೆ ಹಿಂದೆಯಿಂದ ಆಟೋ ಬಂದು ನನ್ನ ಮೇಲೆ ಗುದ್ದಿತು, ಹಾಗೆ ಹೀಗಾಯಿತು ಅಂತ ಹೇಳ್ತಾಳೆ. ಆಗ ಭೂಮಿಗೆ ಡೌಟ್ ಬರುತ್ತೆ, ಯಾಕೆ ಇವರು ಈ ಥರ ನರ್ವಸ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾಳೆ. ಗುದ್ದಿದರ ಬಸಕ್ಕೆ ನಾನು ಲೈಟ್ ಕಂಬಕ್ಕೆ ಹೋಗಿ ಬಿದ್ದುಬಿಟ್ಟೆ. ಆಗ ಗೌತಮ್ ಭಯದಿಂದ, ನೀವು ಅವನ ನಂಬರ್ ಏನಾದರೂ ನೋಟ್ ಮಾಡ್ಕೊಂಡಿದ್ರ, ಅವನಿಗೆ ಏನಾಗಿದೆ ಅಂತ ಹೇಳಬೇಕಾದ್ರೆ, ಇಲ್ಲ, ನಾನು ಬಿದ್ದುಬಿಟ್ನಲ್ವಾ, ಆಟೋ ನಂಬರ್ ನೋಡಲಿಲ್ಲ ಅಂತ ಅಲ್ಲಿಗೆ ಒಂದು ಸುಳ್ಳಿನ ಕಥೆಯನ್ನು ಕಟ್ತಾಳೆ. ಹೇಳ್ತಾನೆ ಗೌತಮ್, ನಮ್ಮ ಗಾಡಿ ನಂಬರೇ ನಮಗೆ ಗೊತ್ತಿಲ್ಲ, ಇನ್ನು ಆ ನೋವಿನ ಮಧ್ಯೆ ಬೇರೆಯವರ ಗಾಡಿ ನಂಬರ್ ನಮಗೆ ಏಕೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಮ್ಮ ನಮಗೆ ಕಾಲ್ ಮಾಡಿ ಕರಿಬೋದಿತ್ತಲ್ಲ ಅಂತ ಹೇಳಬೇಕಾದ್ರೆ, ನೀವು ಭಯ ಪಡ್ತೀರಾ ಅಂತ ನಾನು ಕರೀಲಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಅಂತ ಹೇಳ್ತಾಳೆ. ಯಾವ ಹಾಸ್ಪಿಟಲ್ಗೆ ಹೋಗಿದ್ರಿ, ನಮ್ಮದು ಫ್ಯಾಮಿಲಿ ಹಾಸ್ಪಿಟಲ್ಗೆ ಹೋದ್ರಾ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ಶಕುಂತಲನಿಗೆ ಭಯ ಆಗುತ್ತೆ. ಇನ್ನು ಆ ಡಾಕ್ಟ್ರಿಗೆ ಸಹ ಕಾಲ್ ಮಾಡ್ಬೋದು ಅಂತೇಳಿ, ಇಲ್ಲ, ನಾನು ಅದು ತುಂಬ ದೂರ ಆಗುತ್ತೆ ಅಂತ ಅವಳ ಫ್ಯಾಮಿಲಿ ಡಾಕ್ಟ್ರ್ ಇದ್ದಲ್ಲಿಗೆ ಕರ್ಕೊಂಡು ಹೋದ್ಲ ಅಂತ ಹೇಳ್ತಾಳೆ. ಸಮಸ್ಯೆ ಇಲ್ವಂತೆ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಬೇಕಾದ್ರೆ ಗೌತಮ್ಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಭೂಮಿಕಾಗೆ ಡೌಟ್ ಬರುತ್ತೆ ಶಕುಂತಲ ಮೇಲೆ, ಯಾಕೆಂದರೆ ಆಟೋ ಹಿಂದೆಯಿಂದ ಗುದ್ದಿದ್ರೆ ಅನ್ನೆಗೆ ತಾನೇ ಪೆಟ್ಟಾಗಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ. ಮುಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.